ಇದೊಂದು ದುಷ್ಟ ಸರ್ಕಾರ, ಕಿತ್ತೊಗಿರಿ ಅಂತಲೇ ಹೇಳಿ. ಹೌದು. ಏನಾಯ್ತು? ತಮ್ಗೇನಾಯ್ತು? ಆಗಿಲ್ಲ ತಾನೆ? ಭ್ರಷ್ಟ ಅಂತ ತೋರಿಸ್ತೆ ತಾನೆ ನಾನು, ದುಷ್ಟ ಅಂತ ತೋರಿಸ್ತೆ ತಾನೆ. ನಾಳೆ ದಿವಸ ಹೊಸ ಸರ್ಕಾರ ಬಂದ್ರು ಅದು ಭ್ರಷ್ಟವಾದ್ರೆ ಅದನ್ನು ಕಿತ್ತಾಕ, ಖಂಡಿತವಾಗಿ. ಸರ್ಕಾರ ಕಿತ್ತಾಕೋದೇ ಪ್ರಜಾತಂತ್ರದ ಬಹಳ ದೊಡ್ಡ ತಂತ್ರ, ಗೊತ್ತೈತೆ? ಪ್ರಜಾತಂತ್ರದ ಮೌಲ್ಯ ಇರೋದೇನೆ ಸರ್ಕಾರವನ್ನ ಬದಲಾಯಿಸ್ತಾ ಇರ್ಬೇಕು. ಯಾವಾಗ ಅದರೊಳಗೂ 10 ವರ್ಷ ಇರೋದಕ್ಕೆ ಒಂದು ಸರ್ಕಾರ ಸಾಕಷ್ಟು ಕೆಟ್ಟಿರುತ್ತೆ, ಸಾಕಷ್ಟು ಹುಳುತ್ತಿರುತ್ತೆ, ಸಾಕಷ್ಟು ಭ್ರಷ್ಟವೂ ಆಗಿರುತ್ತೆ. ಅಣ್ಣಾದವರೇ ಹೇಳಿದ ಮಾತಿದು, 2ನೇ ಸಲ ಅಧಿಕಾರಕ್ಕೆ ಬರ್ತಾನೆ ನಾವು ಗ್ಯಾರಂಟಿ ಭ್ರಷ್ಟ ಅಂತ ಹೇಳಿದ್ರು. ಯಾರಿಗೆ ಆಗಿ 50ರಿಂದ 74 ಕಾಂಗ್ರೆಸ್ ಭ್ರಷ್ಟರಾಗೇ ಇತ್ತು. 74ರಲ್ಲಿ ಜನ ಮನಸ್ಸು ಮಾಡಿ ಕಿತ್ತಾಕಿದ್ರು ಅಂತ ತಾವು ಹೇಳ್ತಾರೆ. ಇವತ್ತು ತಮ್ಮ ಮುಂದೆ ಯಾವ ಸರ್ಕಾರ ಇದೆ? ಇವತ್ತು ಬಿಜೆಪಿ ಇದೆ. ಅದನ್ನ ಮಾತ್ರ ಯೋಚನೆ ಮಾಡಿ, ಹಿಂದಕ್ಕೆ ಹೋಗ್ಬೇಡಿ. ಇವತ್ತಿನ ಸರ್ಕಾರ ಯೋಚನೆ ಮಾಡಿ. ಸರ್, ತಾವು ಹಿಂದಕ್ಕೆ ಹೋಗಿದ್ರಿ ಅಲ್ರಿ, ಇವಾಗ ಇಂದಿರಾ ಗಾಂಧಿನ ಎಲೆಕ್ಟ್ ಮಾಡ್ತಾ ಇದ್ದೀರಾ? ತಾವು ನೆಹರು ಅವರು ಯಾರ್ಯಾರನ್ನ ಅಲ್ಲ, ಇವತ್ತು ಇಂದಿರಾ ಗಾಂಧಿನ ಎಲೆಕ್ಟ್ ಮಾಡ್ತಿದ್ದೀರೋ ನೀವು, ಅಥವಾ ಬೇರೆ ಯಾರನ್ನಾದ್ರೂ ಎಲೆಕ್ಟ್ ಮಾಡ್ತಿದ್ದೀರೋ? ಇತಿಹಾಸ ಓದ್ಬೇಕಲ್ಲ ಸರ್ ನೀವು. ಇತಿಹಾಸ ಬಿಟ್ಟು ಇದು ಆಯ್ತು ಸ್ವಾಮಿ, ಇತಿಹಾಸದಿಂದ ಏನ್ ಕಲ್ತ್ಕೋತಾ ಇದ್ದೀರಿ? ಭ್ರಷ್ಟನ್ನು ಮುಂದುವರಿಸಿ ಅಂತ ಕಲ್ತ್ಕೋತಾ ಇದ್ದೀರಾ? ಇದೇನಾ ನಿಮ್ಗೆ ಇತಿಹಾಸ ಹೇಳಿರೋ ಪಾಠ? ಭ್ರಷ್ಟನ್ನ ಓಡಿಸ್ತಾ ಇರ್ಬೇಕು, ಒದ್ದೋಡಿಸ್ತಾ ಇರ್ಬೇಕು. ಅದೇ ಪ್ರಜಾತಂತ್ರದ ಇತಿಹಾಸ. ಆ ಕೆಲಸ ಮಾಡಿ. ಪತ್ರಕರ್ತರು ನೀವು ಮಾಡದೇ ಇರೋದ್ರಿಂದ ಆ ಭ್ರಷ್ಟತೆ ಮುಂದುವರಿತಾ ಇದೆ. ಗೊತ್ತಾಯ್ತಾ? ಯಾರ್ರೀ ಮಾತಾಡಿದಿರಿ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ? ನಿಮ್ ಪತ್ರಿಕೆಯಲ್ಲಿ ಬರ್ದಿದ್ದೀರಾ? ನೀವು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ಬರ್ದಿದ್ದೀರೇನ್ರಿ? ತೋರಿಸ್ರಿ, ನನಗೆ ಹೇಳ್ತೀರಾ? ಬರ್ದಿದ್ದೀರಾ? ಪತ್ರಕರ್ತರಿಗೆ ಒಂದು ಜವಾಬ್ದಾರಿ ಇರ್ಬೇಕು. ಬೇಜವಾಬ್ದಾರಿತನದ ಪರಮಾವಧಿ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ನಗಣ್ಯವಾಗಿ ನೀವು ಪರಿಗಣಿಸಿದ್ರೆ ನಿಮ್ಗಿದೆಯಾ ಪ್ರಶ್ನೆ ಕೇಳೋ ಅಧಿಕಾರ? ಏನಿದೆ? ನಾನ್ ಕೇಳ್ತಾ ಇದ್ದೀನಿ, ಎಲ್ಲಿ ನೀವು ಏನ್ ಬರ್ದಿದ್ದೀರಿ? ಸುಪ್ರೀಂ ಕೋರ್ಟ್ ಅಂತ ದೊಡ್ಡ ತೀರ್ಪು ಕೊಡ್ತು, ಯುನಾನಿಮಸ್ ತೀರ್ಪು ಕೊಡ್ತು, ಸಂವಿಧಾನ ಪೀಠ ಥೂ ಅಂತ ಹೋಗಿತ್ತು ಎಲೆಕ್ಟ್ರಲ್ ಬಾಂಡ್. ನೀವೇನ್ರಿ ಹೇಳಿದಿರಿ ನಿಮ್ ಪತ್ರಿಕೆಯಲ್ಲಿ? ತೋರ್ಸ್ರಿ, ನಿಮ್ ಪತ್ರಿಕೆಯಲ್ಲಿ ಏನ್ ಬರ್ದಿದ್ದೀರಿ ತೋರ್ಸಿ, ನಿಮಗ್ ಶರಣಾಗ್ತೀನಿ. ಹಂಗಲ್ಲ, ಪತ್ರಕರ್ತರಿಗೂ ಒಂದು ಜವಾಬ್ದಾರಿ ಇದೆ. ಪತ್ರಕರ್ತರು ಜವಾಬ್ದಾರಿಯಿಂದ ಇದ್ರೆ ನಾವು ಇಲ್ಲಿ ಬಂದು ನಿಮ್ಮ ಹತ್ರ ಪತ್ರಕರ್ತರ ಸಭೆ ಕರಿಬೇಕಾದ ಅವಶ್ಯಕತೆನೇ ಇರ್ಲಿಲ್ಲ. ಎಲೆಕ್ಟ್ರಲ್ ಬಾಂಡ್ ಎಲ್ಲಿ ಯಾವ ಇದರ ಮಾಧ್ಯಮದಲ್ಲಿ ಚರ್ಚೆ ಆಗಿದೆ ಕರ್ನಾಟಕದಲ್ಲಿ ಹೇಳಿ? ಅಂತ ದೊಡ್ಡ ತೀರ್ಪು, ನಾನು ಸಂವಿಧಾನದ ವಿದ್ಯಾರ್ಥಿಯಾಗಿ ನಾನು ಆರಾಧಿಸುವ ಒಂದು ತೀರ್ಪು. ಭ್ರಷ್ಟತೆಯನ್ನ ಎಕ್ಕಿ ತೋರಿಸಿದೆ. 6060 ಕೋಟಿ ರೂಪಾಯಿನ ಭ್ರಷ್ಟತೆ ಭಾಜಪದು. 6060 ಕೋಟಿ, ಇದು ಸಿದ್ಧ ಮಾಡಿರೋದು, ಪ್ರೂವ್ಡ್. ಇದನ್ನ ಹಿಡಿದಿಟ್ಕೊಂಡಿದ್ರು 6 ವರ್ಷ ಈ ಮಾಹಿತಿಯಲ್ಲಿ. ಅದು ಮಾಡಿ, ಪತ್ರಕರ್ತರು ಫಸ್ಟ್ ಆ ಕೆಲಸ ಮಾಡಿ.